ಇಂದಿನ ಪ್ಯಾರಿಸ್ಗೂ ಕಡಿಮೆ ಇಲ್ಲದ ಹಾಗೆ ಇತ್ತು ಅಂದಿನ ಇರಾನ್, ಅಂದಿನ ಟೆಹರಾನ್. ಅದಕ್ಕೆ ಕಾರಣ ಕೂಡ ಇತ್ತು. ಯಾಕೆಂದರೆ ಆ ಟೈಮಿಗೆ ರಾಜ ಆಗಿದ್ದವನು ಯಾರು ಅಂದರೆ ಮೊಹಮ್ಮದ್ ರೆಜಾ ಶಾಹ ಪಹಲ್ವಿ. ನಮ್ಮ ದೇಶವನ್ನು ಈ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಹೇಗೆ ಬಿಡಿಸ್ಕೊಳ್ಬೇಕು ಅಂತ ಈತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸರಿಯಾಗಿ ಅದೇ ಟೈಮ್ಗೆ ಈ ಆಯತುಲ್ಲಾ ಖೊಮೈನಿ ಅವರಿಗೆ ಒಬ್ಬ ಗುರು ಸಿಗ್ತಾರೆ. ಆ ಗುರುವಿನ ಹೆಸರೇ ರುಹುಲ್ಲಾ ಖೊಮೈನಿ ಅಂತ. ಅನೇಕ ಯುವತಿಯರು ಸಾರ್ವಜನಿಕವಾಗಿ ಹಿಜಾಬನ್ನು ಕಿತ್ತೆಸೆದು ಅದಕ್ಕೆ ಬೆಂಕಿ ಹಚ್ತಾರೆ. ಖೊಮೈನಿ ಫೋಟೋ ಎದುರು ಸಿಗರೇಟ್ ಸೇದ್ತಾರೆ. ಇದು ಮುಸ್ಲಿಂ ಯುವತಿಯರು ಮಾಡಿದ್ದು. ಹೀಗಾಗಿ ಪ್ರತಿಭಟನೆಗಳ ಸರ್ಕಾರ ಕಠಿಣವಾಗಿ ಹತ್ತಿಕ್ಕತ್ತೆ, ಬಂಧನಗಳಾಗ್ತವೆ ಮತ್ತು ನಿಗೂಢ ಸಾವುಗಳಾಗ್ತವೆ. ಇಸ್ರೇಲ್ ನಡೆಸಿದ ಈ ಸರ್ಜಿಕಲ್ ಸ್ಟ್ರೈಕ್ ಎಷ್ಟೊಂದು ವೇಗವಾಗಿತ್ತು ಮತ್ತು ಎಷ್ಟೊಂದು ನಿಖರವಾಗಿತ್ತು ಅಂದರೆ ಯಾರೂ ಕೂಡ ಅದರಿಂದ ತಪ್ಪಿಸಿಕೊಳ್ಳುವ ಅವಕಾಶವೇ ಇರಲಿಲ್ಲ. ಹೊರಗಿನ ಶಕ್ತಿಗಳು ಯಾವಾಗ ಇನ್ವಾಲ್ವ್ ಆಗ್ತವೋ ಆ ಶಕ್ತಿಗಳಿಗೆ ಕೇವಲ ಅಲ್ಲಿನ ಜನರ ಹಿತಾಸಕ್ತಿ ಮಾತ್ರ ಮುಖ್ಯವಾಗಿರೋದಿಲ್ಲ, ಬದಲಾಗಿ ತನ್ನ ಸ್ವಾರ್ಥ ಮುಖ್ಯ ಆಗಿರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಈ ದೃಶ್ಯಾವಳಿಯನ್ನು ಒಂದ್ಸಲ ಗಮನಿಸಿ. ಭಾರತದ ಒಂದು ಜಿಲ್ಲೆಯಲ್ಲಿ, ಒಂದು ಪ್ರದೇಶದಲ್ಲಿ ಇರಾನಿನ ಒಬ್ಬ ನಾಯಕನ ಸಾವನ್ನು ಕಪ್ಪು ದಿನ ಅಂತ ಆಚರಣೆ ಮಾಡಲಾಗ್ತಾ ಇತ್ತು. ಯುವಕರು ಹೇಗೆ ಕಪ್ಪು ಅಂಗಿ ಧರಿಸಿ ರೋಡ್ಗಳಲ್ಲಿ ಶೋಕಾಚರಣೆ ಮಾಡ್ತಾ ಇದ್ದಾರೆ ಮತ್ತು ಅಮೆರಿಕ ವಿರುದ್ಧ ಘೋಷಣೆ ಹಾಕ್ತಾ ಇದ್ದಾರೆ, ನೀವು ಒಂದ್ಸಲ ಗಮನಿಸಿ. ಇದೆಲ್ಲೋ ಜಮ್ಮು ಕಾಶ್ಮೀರದಲ್ಲಿ ಆಗ್ತದೆ ಅಂತ ನೀವು ಅಂದ್ಕೊಂಡ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಯಾಕೆಂದರೆ ಇದು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ತಾ ಇತ್ತು. ಯಾಕೆ ಹೀಗೆ, ಏನು ಇದು ಕನೆಕ್ಷನ್ ಅಂತ ನೋಡಿದರೆ ಅಲ್ಲೊಂದು ಕನೆಕ್ಷನ್ ಇತ್ತು. ಯಾಕೆ ಅಂದರೆ ಚಿಕ್ಕಬಳ್ಳಾಪುರದ ಅಲ್ಲಿನ ಮುಸ್ಲಿಮರು ಶಿಯಾ ಮುಸ್ಲಿಮರು. ಆ ಶಿಯಾ ಮುಸ್ಲಿಮರನ್ನು ಅಲುಗಾಡಿಸಿದಂಥ, ಅವ್ರನ್ನ ತೀವ್ರ ನೋವಿಗೀಡು ಮಾಡಿದಂಥ ಸುದ್ದಿ ಬಂದಿತ್ತು. ಅದೇನೆಂದರೆ ಇರಾನಿನ ಸರ್ವೋಚ್ಚ ನಾಯಕ, ಶಿಯಾ ಮುಸ್ಲಿಮರ ಜಾಗತಿಕ ನಾಯಕ ಆಯತುಲ್ಲಾ ಖೊಮೈನಿ ಅವರನ್ನು ಅಮೆರಿಕ ಪಡೆಗಳು ಮತ್ತು ಇಸ್ರೇಲ್ ಪಡೆಗಳು ಸಾಯಿಸಿದ್ದು. ಸ್ನೇಹಿತರೆ, ಇದು ಕೇವಲ ಚಿಕ್ಕಬಳ್ಳಾಪುರದ ಮುಸ್ಲಿಮರಿಗೆ ಮಾತ್ರವಲ್ಲ, ಜಗತ್ತಿನೆಲ್ಲೆಡೆ ಶಿಯಾ ಮುಸ್ಲಿಮರು ಕೂಡ ಇದೇ ಥರ ನೋವನ್ನು ಅನುಭವಿಸಿದರು. ಆದರೆ ಇನ್ನೊಂದು ಕಡೆ ಸಂಭ್ರಮ ಕೂಡ ನಡೀತಾ ಇದೆ. ವಿಪರ್ಯಾಸ ಅಂದರೆ ಇರಾನ್ನಲ್ಲಿಯೇ ಸಂಭ್ರಮ ನಡೀತಾ ಇದೆ. ಯುವ ಜನತೆ ಸಂಭ್ರಮ ಪಡ್ತಾ ಇದೆ. ಯಾವ ಥರ ಆತನ ಸಾಯಿಸಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಆಕ್ಷೇಪಗಳಿದೆ. ಅದ್ರ ಬಗ್ಗೆ ದೇ ನಾಟ್ ಹ್ಯಾಪಿ. ಆದರೆ ಈ ಆಯತುಲ್ಲಾ ಖೊಮೈನಿ ಹೋಗಿರೋದು ಒಳ್ಳೆಯದೇ ಅನ್ನೋ ಭಾವ ಅಲ್ಲಿನ ಯುವ ಜನತೆಯಲ್ಲಿದೆ. ಸೊ ಹೀಗೆ ವೈರುಧ್ಯಗಳ ಸಂಗಮ ಆಗಿರುವಂತಹ ಈ ಆಯತುಲ್ಲಾ ಖೊಮೈನಿ ಯಾರು? ಮಧ್ಯಪ್ರಾಚ್ಯದ ಮರಳುಗಾಡಿನ ಮಧ್ಯೆ ಹುಟ್ಟಿದ ಈ ಧ್ವನಿ, ಈ ವ್ಯಕ್ತಿ ಒಂದು ಕಡೆ ಧರ್ಮವನ್ನು ಹಿಡ್ಕೊಂಡಿದ್ರೆ ಮತ್ತೊಂದು ಕಡೆ ಅಧಿಕಾರ, ಈ ಎರಡನ್ನೂ ಕೂಡ ಒಂದೇ ಕೈಯಲ್ಲಿ ಹಿಡಿದಂಥ ನಾಯಕನಾಗಿದ್ದ. ಕ್ರಾಂತಿ ಹೊತ್ತಿನಲ್ಲಿ ರೂಪುಗೊಂಡು ದಶಕಗಳ ಕಾಲ ಇರಾನ್ನ ರಾಜಕೀಯ ದಿಕ್ಕನ್ನು ನಿರ್ಧರಿಸಿದ ಈ ವ್ಯಕ್ತಿಯ ಜೀವನನ ಅರ್ಥ ಮಾಡಿಕೊಂಡ್ರೆ ವಿಶ್ವ ರಾಜಕೀಯದ ಶಕ್ತಿಯ ಸಮೀಕರಣವನ್ನು ಅರ್ಥ ಮಾಡ್ಕೊಳ್ಬಹುದು. ಸೊ ನಾನು ಈಗಾಗಲೇ ಹೇಳಿದೆ, ಒಂದು ಕಡೆ ಇವರ ಸಾವನ್ನ ಮರುಗೋರಿದ್ರೆ ಇನ್ನೊಂದು ಕಡೆ ಸಂಭ್ರಮ ಪಡೋರಿದ್ದಾರೆ. ಯಾಕೆ ಅನ್ನೋದು ಪ್ರಶ್ನೆ. ಒಬ್ಬರಿಗೆ ಹೀರೋ ಆಗಿರುವ, ಇನ್ನೊಬ್ಬರಿಗೆ ವಿಲನ್ ಆಗಿರುವ ಈ ಆಯತುಲ್ಲಾ ಖೊಮೈನಿ ಯಾರು? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಈ ವಿಡಿಯೋದಲ್ಲಿ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಈ ಸಾವನ್ನು ಅರ್ಥ ಮಾಡಿಕೊಳ್ಳುವ ಮುಂಚೆ ಈ ಆಯತುಲ್ಲಾ ಖೊಮೈನಿ ಸುಮಾರು 40 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದದ್ದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಚಿಕ್ಕದಾಗಿ ಈ ವ್ಯಕ್ತಿಯ ಒರಿಜಿನ್, ಮೂಲವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಯಾಕೆ ಅಂದರೆ ಮೂಲವನ್ನು ಅರ್ಥ ಮಾಡಿಕೊಂಡ್ರೆ ಆತ ಗದ್ದುಗೆ ಏರಿದ್ದು ಹೇಗೆ ಅಂತ ಅರ್ಥ ಆಗುತ್ತೆ, ಗದ್ದುಗೆ ಏರಿದ್ದು ಹೇಗೆ ಅಂತ ಅರ್ಥ ಆದರೆ ಈತ ಸತ್ತದ್ದು ಹೇಗೆ ಅಂತ ಕೂಡ ಅರ್ಥ ಆಗುತ್ತೆ. ಈ ಕಥೆ ಶುರುವಾಗೋದು ಇರಾನ್ನ ಮಶಾದ್ ನಗರದ ಹಳೆಯ ಗಲ್ಲಿಗಳಲ್ಲಿ. ಧೂಳು, ಹಸಿವು ಅಲ್ಲೇ ಸಾಮಾನ್ಯವಾಗಿತ್ತು. ಅದು ಏನೇ ಇದ್ರೂ ಕೂಡ ತನ್ನ ಧರ್ಮದ ಮೇಲಿನ ನಂಬಿಕೆ ಸರ್ವೋಚ್ಚ ಅನ್ನುವಂಥ ಒಂದು ಮನೆ ಅಲ್ಲಿತ್ತು. ಆ ಮನೆಯಲ್ಲಿ 1939 ಏಪ್ರಿಲ್ 19ನೇ ತಾರೀಕಿನಂದು ಹುಟ್ಟಿದ್ದು ಇದೇ ಅಲಿ ಹೊಸೈನಿ ಖೊಮೈನಿ ಅಥವಾ ಆಯತುಲ್ಲಾ ಖೊಮೈನಿ. ತಂದೆ ಜವಾದ್ ಖೊಮೈನಿ ಧಾರ್ಮಿಕ ಪಂಡಿತರಾಗಿದ್ದರು. ಆದರೂ ಕೂಡ ಬಡತನದ ಬದುಕು, ಮನೆಯಲ್ಲಿದ್ದ ಕಠಿಣ ಪರಿಸ್ಥಿತಿಯೇ ಆತನಿಗೆ ಅಂದರೆ ಆ ಬಾಲಕನಿಗೆ ಜೀವನ ಅಂದರೆ ಹೋರಾಟ ಅನ್ನೋದನ್ನು ಪ್ರಾಯಶಃ ಕಲಿಸ್ತನಿಸುತ್ತೆ. ಅದಾದ ನಂತರ ಖೊಮೈನಿ ಶಾಲೆಗೆ ಹೋಗಿ ಧಾರ್ಮಿಕ ಪಾಠ, ಕುರಾನ್, ಅರಬ್ಬಿ, ತತ್ವಶಾಸ್ತ್ರ ಇದೆಲ್ಲವನ್ನೂ ಕಲಿತರು. ಒಂದು ರೀತಿಯಿಂದ ಅಭಾವದ ಬೆಂಕಿಯಲ್ಲಿ ಸುಟ್ಟ ವ್ಯಕ್ತಿ ಭವಿಷ್ಯದಲ್ಲಿ ಹೊಳಿತಾರೆ ಅನ್ನೋದಕ್ಕೆ ಉದಾಹರಣೆಯಾಗಿತ್ತು ಈ ಆಯತುಲ್ಲಾ ಖೊಮೈನಿಯವರ ಬಾಲ್ಯದ ಬದುಕು. 4-5 ವರ್ಷ ಇದ್ದಾಗಲೇ ಕುರಾನ್ ಪಾಠ ಶುರು ಮಾಡ್ತಾರೆ. ಬೇರೆ ಮಕ್ಕಳು ಆಟದಲ್ಲಿ ತಲ್ಲೀನರಾಗಿದ್ದರೆ ಇವರು ಪುಸ್ತಕದ ಅಕ್ಷರಗಳಲ್ಲಿ ಅರ್ಥ ಹುಡುಕ್ತಾ ಇರ್ತಾರೆ. ಅರಬ್ಬಿ ವ್ಯಾಕರಣ, ತಫ್ಸೀರ್, ಹದೀಸ್ ಹೀಗೆ ಒಂದೊಂದಾಗಿ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ. ಅದಾದ ನಂತರ ಆಯತುಲ್ಲಾ ಖೊಮೈನಿ ತಾರುಣ್ಯಕ್ಕೆ ಬಂದ ಮೇಲೆ ನಜಾಫ್ ಕಡೆಗೆ ಓದಲು ಹೋಗ್ತಾರೆ. ಆದರೆ ಸಾಧ್ಯ ಆಗೋಲ್ಲ. ನಂತರ 1958 ಹೊತ್ತಿಗೆ ಕೋಮ್ ಅಂತ ಕರಿತೀವಿ, ಆದರೆ ಆ್ಯಕ್ಚುಲಿ ಅದು ಓಮ್ ಅಂತ, ಓಮ್ ಅನ್ನೋಂಥ ಊರದು. ಈ ಊರಿಗೆ ತೆರಳಿ, ಇದು ಇರಾನಿನ 2ನೇ ಅತಿ ದೊಡ್ಡ ಧಾರ್ಮಿಕ ಶ್ರದ್ಧಾಳುಗಳು ಹೋಗುವಂಥ ನಗರ.
ಇಲ್ಲಿ ಹೋಗಿ ಸಮಾಜದ ಬಗ್ಗೆ, ನ್ಯಾಯದ ಬಗ್ಗೆ, ರಾಜಕೀಯ ಬಗ್ಗೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾರೆ ಮತ್ತು ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ. ಇದೇ ಹೊತ್ತಿಗೆ ಈ ಆಯತೊಲ್ಲಾ ಖೊಮೇನಿ ಜೀವನದಲ್ಲಿ ಹೊಸದೊಂದು ಕ್ರಾಂತಿ ಬರಲು ಸಿದ್ಧವಾಗಿತ್ತು ಮತ್ತು ಆ ಕ್ರಾಂತಿಗೆ ಇವರು ಕೂಡ ಸಿದ್ಧಗೊಂಡಿದ್ರು. ಯಾವುದು ಕ್ರಾಂತಿ? ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ವಿಚಾರವನ್ನು ಹೇಳಬೇಕು. ಅದೇನೆಂದರೆ, ಪ್ರಾಯಶಃ ನಿಮಗೆ ನಂಬಕ್ಕೆ ಅಸಾಧ್ಯ ಅನ್ನಿಸುವಂಥ ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ ನೋಡಿ. ಮೊದಲಿಗೆ ನಮಗೆ ಮುಸ್ಲಿಂ ರಾಷ್ಟ್ರ ಅಂದರೆ ಕಲ್ಪನೆ ಎಂಥದ್ದು ಬರುತ್ತೆ ಹೇಳ್ರಿ? ಮೊದಲಿಗೆ ಬರೋದೇ ನಮ್ಮ ಪಕ್ಕದ ಪಾಕಿಸ್ತಾನ, ಅದಾನಂತರ ಅಫ್ಘಾನಿಸ್ತಾನ, ನಂತರ ಬಾಂಗ್ಲಾದೇಶ, ಹೀಗೆ ಕೆಲವೊಂದು ಬಡ, ಹಿಂದುಳಿದ ಮತ್ತು ಮತೀಯತೆ ತುಂಬಿರುವಂಥ, ಫಂಡಮೆಂಟಲಿಸಮ್ ತುಂಬಿರುವಂಥ ದೇಶಗಳ ಕಲ್ಪನೆ ಬರುತ್ತೆ. ಬಡತನ ಅಂತೂ ಅಲ್ಲಿ ಒಂಥರ ಡಿಫಾಲ್ಟ್ ಅನ್ನೋ ಥರ ಅನಿಸುತ್ತೆ. ಆದರೆ ಈ ದೇಶದ ಒಂದಷ್ಟು ವಿಜುವಲ್ಗಳನ್ನ ನೋಡಿ. ಇದು ಯಾವುದು ಗೊತ್ತಾ? ಇದು 1979ರ ಕ್ರಾಂತಿಯ ಮುಂಚಿನ ಇರಾನ್ ದೇಶ. ದೊಡ್ಡ ಕಟ್ಟಡಗಳು, ಪಾಶ್ಚಾತ್ಯ ಸ್ಟೈಲ್, ತೈಲದ ಹಣದಿಂದ ಬಂದ ಐಶ್ವರ್ಯ, ಮಾಡರ್ನ್ ಡ್ರೆಸ್ಸಲ್ಲಿ ಮಿಂಚುವ ಯುವತಿಯರು. ಇಂದಿನ ಪ್ಯಾರಿಸ್ಗೂ ಕಡಿಮೆ ಇಲ್ಲದ ಹಾಗೆ ಇತ್ತು ಅಂದಿನ ಇರಾನ್, ಅಂದಿನ ಟೆಹರಾನ್. ಅದಕ್ಕೆ ಕಾರಣ ಕೂಡ ಇತ್ತು. ಯಾಕೆಂದರೆ ಆ ಟೈಮಿಗೆ ರಾಜ ಆಗಿದ್ದವನು ಯಾರು ಅಂದರೆ ಮೊಹಮ್ಮದ್ ರೆಜಾ ಶಾಹ ಪಹಲ್ವಿ. ಅಮೆರಿಕದ ಪ್ರಭಾವಕ್ಕೆ ಒಳಗಾಗಿದ್ದ ರಾಜ ಈತ. ತಮ್ಮ ದೇಶ ಮಾಡರ್ನ್ ಆಗಬೇಕು ಅಂತ ವೈಟ್ ರೆವಲ್ಯೂಷನ್ ಅಂತ ಸುಧಾರಣೆಗಳನ್ನ ತಂದರು. ಹೀಗಾಗಿ ನಗರಗಳಲ್ಲಿ ಹೊಸ ಜೀವನ ಶುರು ಆಗುತ್ತೆ. ಪಾಶ್ಚಾತ್ಯ ಬಟ್ಟೆ, ಹೊಸ ಶಿಕ್ಷಣ, ಹೊಸ ಸಂಸ್ಕೃತಿ ಎಲ್ಲವೂ ಕೂಡ. ಆದರೆ ಹೊರಗೆ ಹೊಳಪು ಇದ್ದಾಕ್ಷಣ ಒಳಗೆ ಶಾಂತಿ ಕೂಡ ಇರಬೇಕು ಅಂತ ನಿರೀಕ್ಷೆ ಮಾಡೋ ಹಾಗಿರಲಿಲ್ಲ. ಹೀಗಾಗಿ ಎಲ್ಲ ಸರಿ ಇದ್ದರೂ ಕೂಡ ಒಳಗೊಳಗೆ ಒಂದಷ್ಟು ಅಸಮಾಧಾನಗಳು ನಿಧಾನವಾಗಿ ಹರಳುಗಟ್ತಾ ಇದ್ದು. ಯಾಕೆ ಅಂದರೆ ಗ್ರಾಮಗಳಲ್ಲಿ ಬಡತನ ಕಡಿಮೆ ಆಗಿರಲಿಲ್ಲ ಮತ್ತು ಸಂಪ್ರದಾಯಗಳಲ್ಲಿ ಬದುಕೊಂಡು ಬಂದ ಆ ಜನರಿಗೆ, ಹಳೆ ತಲೆಮಾರಿನ ಜನರಿಗೆ ಈ ವೇಗದ ಬದಲಾವಣೆ ಕೂಡ ಜೀರ್ಣ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆದರೂ ಕೂಡ ರಾಜನ ವಿರುದ್ಧ ಮಾತಾಡೋ ಹಾಗೆ ಇರಲಿಲ್ಲ. ಸವಕ್ ಅನ್ನೋ ಗುಪ್ತಚರ ಸಂಸ್ಥೆ ವಿರೋಧಿ ಧ್ವನಿಗಳನ್ನ ಕಣ್ಣಲ್ಲಿಟ್ಕೊಂಡಿತ್ತು. ಹೀಗಾಗಿ ಮಾತು ಜಾಸ್ತಿ ಆದರೆ ಬಂಧನ ಖಚಿತ ಅನ್ನೋ ವಾತಾವರಣ ಇತ್ತು. ಸೊ ಆ ಟೈಮಲ್ಲೇ ಯುವ ಧಾರ್ಮಿಕ ಮುಖಂಡನಾಗಿದ್ದವರು ಅಥವಾ ಯುವ ಧಾರ್ಮಿಕ ನಾಯಕನಾಗಿದ್ದವರು ಯಾರು ಅಂದರೆ ಇವತ್ತಿನ ವಿಡಿಯೋದ ಕಥಾನಾಯಕ ಇದೇ ಆಯತೊಲ್ಲಾ ಖೊಮೇನಿ. ಓಂ ಶಹರದಲ್ಲಿ ಓದ್ತಾ ಇದ್ದ ಅವರು ಸಮಾಜದ ಒಳಗಿನ ಅಸಮಾಧಾನ ಗಮನಿಸ್ತಾ ಇದ್ರು. ಧರ್ಮದ ಮೇಲಿನ ಒತ್ತಡ, ಪಾಶ್ಚಾತ್ಯೀಕರಣದ ವೇಗ ಎಲ್ಲವೂ ಕೂಡ ಈತನಿಗೆ ಕಳವಳ ತರ್ತವೆ. ಹೀಗಾಗಿ ನಮ್ಮ ದೇಶವನ್ನು ಈ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಹೇಗೆ ಬಿಡಿಸ್ಕೊಳ್ಬೇಕು ಅಂತ ಈತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸರಿಯಾಗಿ ಅದೇ ಟೈಮ್ಗೆ ಈ ಆಯತೊಲ್ಲಾ ಖೊಮೇನಿ ಅವರಿಗೆ ಒಬ್ಬ ಗುರು ಸಿಗ್ತಾರೆ. ಆ ಗುರುವಿನ ಹೆಸರೇ ರುಹುಲ್ಲಾ ಖೊಮೇನಿ ಅಂತ. ಸ್ನೇಹಿತರೆ, ಈ ರುಹುಲ್ಲಾ ಖೊಮೇನಿ ಮತ್ತು ಆಯತೊಲ್ಲಾ ಖೊಮೇನಿ ಹೇಗೆ ಭೇಟಿ ಆದರು ಅಂತಂದರೆ ಅದೊಂದು ರೋಚಕ ಕಥೆ ಅಂತ ಹೇಳ್ಬೋದು. 1960ರ ಕಾಲ ಅದು. ಓಂ ನಗರದ ಸೆಮಿನಾರ್ನ ಅಂಗಣದಲ್ಲಿ ವಿದ್ಯಾರ್ಥಿಗಳ ಗುಂಪು ಕೂತ್ಕೊಂಡಿತ್ತು. ಆ ಗುಂಪಲ್ಲಿ ಇದ್ದವರೊಬ್ಬರು ಆಯತೊಲ್ಲಾ ಖೊಮೇನಿ, ಮುಂದೆ ಕುಳಿತಿದ್ದವರು ಇದೇ ಗುರು ರುಹುಲ್ಲಾ ಖೊಮೇನಿ. ಆ ಟೈಮಲ್ಲಿ ಅವರು ಹೇಳಿದ ಪ್ರತಿಯೊಂದು ಮಾತು ಕೂಡ ಆಯತೊಲ್ಲಾ ಖೊಮೇನಿಯ ತಲೆ ಒಳಗಡೆ ಒಂಥರ ಬೀಜಾಂಕುರವಾದ ಹಾಗಾಯಿತು. ಅವ್ರು ಹೇಳಿದ ಒಂದು ಮಾತು ಏನಂದರೆ, ಧರ್ಮ ಅಂದರೆ ಕೇವಲ ಸಂಪ್ರದಾಯ ಅಲ್ಲ, ಕೇವಲ ಪೂಜೆ ಅಲ್ಲ, ಬದಲಾಗಿ ಅದು ಸಮಾಜದ ದಾರಿ ಅಂತ ಹೇಳಿದಾಗ ಆಯತೊಲ್ಲಾ ಅವ್ರಿಗೆ ಹೌದು ಅನ್ಸಕ್ಕೆ ಶುರುವಾಯಿತು. ಆದರೆ ಈ ಒಂದು ಹೌದು ಅನ್ನುವಂಥ ನಿರ್ಧಾರ ಒಂದೇ ದಿನದಲ್ಲಿ ಆಗಿರಲಿಲ್ಲ, ಬದಲಾಗಿ ಭಾಳಷ್ಟು ದಿನಗಳಿಂದ ನಡೀತಾ ಇತ್ತು. ಆದರೆ ಇವತ್ತು ಮತ್ತೊಂದು ಬೀಜವನ್ನು ಬಿತ್ತಲಾಗಿತ್ತು. ಸ್ನೇಹಿತರೆ, ಅವತ್ತಿನ ಇರಾನ್ ಹೇಗಿತ್ತು ಅಂತ ನಾನು ಈಗಾಗಲೇ ಹೇಳಿದೆ. ಆದರೆ ಜನರ ಮನಸ್ಸಿನಲ್ಲಿ ಒಂದು ಸಣ್ಣ ಅಸಮಾಧಾನ ಕೂಡ ಇತ್ತು. ಬದಲಾವಣೆ ಬೇಕು, ಆದರೆ ಬೇರೆ ಕಳ್ಕೊಳ್ಳೋದು ಬೇಡ ಅನ್ನೋ ಭಾವನೆ ಇತ್ತು. ಅಂತೂ ಇಂತೂ ಈ ಅಸಮಾಧಾನ 1963ರಲ್ಲಿ ಪ್ರತಿಭಟನೆಗಳ ಅಲೆಯನ್ನೇ ಎಬ್ಬಿಸಿತು. ಪರಿಸ್ಥಿತಿ ಕಠಿಣ ಆಯಿತು. ಆಯತೊಲ್ಲಾ ಖೊಮೇನಿಯ ಗುರು ರುಹುಲ್ಲಾ ಖೊಮೇನಿಯನ್ನ ಅಂದಿನ ಆಡಳಿತ ಬಂಧಿಸುತ್ತೆ, ದೇಶದಿಂದ ಹೊರ ಹಾಕಲಾಗುತ್ತೆ. ಆದರೆ ಕಥೆ ಅಲ್ಲಿಗೆ ನಿಲ್ಲೋದಿಲ್ಲ. ಯಾಕಂದ್ರೆ ಈ ರುಹುಲ್ಲಾ ಖೊಮೇನಿಯ ಭಾಷಣಗಳು ಕ್ಯಾಸೆಟ್ ರೂಪದಲ್ಲಿ ಮತ್ತೆ ವಾಪಸ್ ದೇಶದೊಳಗೆ ಬರಕ್ ಶುರು ಆಗ್ತವೆ. ಮಸೀದಿಗಳಲ್ಲಿ, ವಿದ್ಯಾರ್ಥಿಗಳ ವಸತಿ ಗೃಹಗಳಲ್ಲಿ ಹೀಗೆ ಆ ಧ್ವನಿ ಕೇಳಿಸ್ತಾ ಇರುತ್ತೆ. ಇಂಥ ಟೈಮಲ್ಲಿ ಆಯತೊಲ್ಲಾ ಖೊಮೇನಿ ಕೇವಲ ವಿದ್ಯಾರ್ಥಿ ಮಾತ್ರವಾಗಿಲ್ಲ, ಗುರುವಾಗಿ ಬದಲಾಗ್ತಾ ಇದ್ರು. ಅವರ ಬಂಧನ ಕೂಡ ಆಗುತ್ತೆ, ಅವರ ವಿಚಾರಣೆ ಕೂಡ ಆಗುತ್ತೆ, ಜೈಲು ಕೂಡ ಆಗುತ್ತೆ. ಹೀಗೆ ಇದೆಲ್ಲವನ್ನೂ ಕಂಡಂಥ ವ್ಯಕ್ತಿ ಈ ಆಯತೊಲ್ಲಾ ಖೊಮೇನಿ. 1978ರಲ್ಲಿ ಶುರುವಾಗುತ್ತೆ ಕ್ರಾಂತಿ. ಬೀದಿಗಳಲ್ಲಿ ಜನಸಾಗರ, ವಿದ್ಯಾರ್ಥಿಗಳ ಕೂಗು, ಕಾರ್ಮಿಕರ ಪ್ರತಿಭಟನೆ, ಮಸೀದಿಗಳಲ್ಲಿ ಸಭೆ. ಹೀಗೆ ಒಂದು ದೇಶ ತನ್ನ ಭವಿಷ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾ ಇತ್ತು. ರುಹುಲ್ಲಾ ಖೊಮೇನಿ ದೂರದಲ್ಲಿದ್ರು ಕೂಡ ಅವರ ಹೆಸರು ಪ್ರತಿಯೊಬ್ಬರ ಮನಸ್ಸಲ್ಲಿ ಇತ್ತು. ದೇಶದೊಳಗಡೆ ಈ ಒಂದು ಚಳವಳಿಗೆ ದಿಕ್ಕು ಕೊಡ್ತಾ ಇದ್ದಂಥ ವ್ಯಕ್ತಿಗಳಲ್ಲಿ ಮೊದಲಿಗರಾಗಿದ್ದರು ಈ ಆಯತೊಲ್ಲಾ ಖೊಮೇನಿ. ಸೊ ಈ ಪ್ರತಿಭಟನೆಗಳ ಫಲವಾಗಿ ಅಂದಿನ ರಾಜ ಪಹಲವಿ 1979ರಲ್ಲಿ ದೇಶ ಬಿಡಬೇಕಾಗತ್ತೆ. ಆಗ ರುಹುಲ್ಲಾ ಖೊಮೇನಿ ವಾಪಸ್ ಬರ್ತಾರೆ. ಬೀದಿಗಳಲ್ಲಿ ಜನಸಾಗರ ಹರಿಯುತ್ತೆ, ಹೊಸ ಆಡಳಿತ ಶುರುವಾಗುತ್ತೆ. ಮತ್ತೊಮ್ಮೆ ಭೇಟಿ ಆಗ್ತಾರೆ ಈ ಗುರು ಶಿಷ್ಯರು. ಆದರೆ ಇವರಿಬ್ರು ಸಾಮಾನ್ಯ ಗುರು ಮತ್ತು ಸಾಮಾನ್ಯ ಶಿಷ್ಯ ಆಗಿರಲಿಲ್ಲ. ಅದು ಒಂದು ಆಲೋಚನೆ ಹುಟ್ಟಿದ ಕ್ಷಣ ಒಬ್ಬರು ದಿಕ್ಕು ತೋರಿಸ್ತಾರೆ, ಇನ್ನೊಬ್ಬರು ಆ ದಾರಿಯಲ್ಲಿ ನಡೆದು ತೋರಿಸ್ತಾರೆ. ಸ್ನೇಹಿತರೆ, 1989 ಜೂನ್ 3ರ ಬೆಳಗ್ಗೆ ಅವತ್ತು ಇರಾನ್ಗೆ ಮತ್ತೊಂದು ಕರಾಳ ದಿನ. ಯಾಕೆಂದ್ರೆ ಕ್ರಾಂತಿಯ ಮುಖವಾಗಿದ್ದ ರುಹುಲ್ಲಾ ಖೊಮೇನಿ ಅವತ್ತು ನಿಧನರಾಗ್ತಾರೆ. ಇರಾನಿಯರ ಪಾಲಿಗೆ, ವಿಶೇಷವಾಗಿ ಸಂಪ್ರದಾಯವಾದಿ ಮುಸ್ಲಿಮರ ಪಾಲಿಗೆ ಈ ಸಾವು ಕೇವಲ ಸಾವು ಅಲ್ಲ, ಒಂದು ಯುಗದ ಅಂತ್ಯ ಅನ್ನೋ ಭಾವನೆ.
ಬೀದಿಗಳಲ್ಲಿ ಜನಸಾಗರವೇ ಹರಿಯುತ್ತೆ, ರೇಡಿಯೋ, ಮಸೀದಿ, ಮನೆ ಎಲ್ಲ ಕಡೆ ಒಂದೇ ಮಾತು. ಕ್ರಾಂತಿಯ ನಂತರ ದೇಶಕ್ಕೆ ದಿಕ್ಕು ತೋರಿಸಿದ ವ್ಯಕ್ತಿ ಹೀಗೆ ಇಲ್ಲದಾದಾಗ ಜನರ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ, ಏನು ಮುಂದೆ ಅಂತ. ಅವರ ಅಂತ್ಯಕ್ರಿಯೆಗೆ ಲಕ್ಷಾಂತರ ಜನ ಸೇರಿರ್ತಾರೆ. ಆ ಕ್ಷಣದಲ್ಲಿಯೇ ರಾಜಕೀಯ ನಿರ್ಧಾರ ಕೂಡ ಆಗಬೇಕಾಗಿರುತ್ತೆ. ಸಂವಿಧಾನದ ಪ್ರಕಾರ ಹೊಸ ಸುಪ್ರೀಂ ಲೀಡರ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಸಭೆ ಸೇರುತ್ತೆ. ಚರ್ಚೆ, ಆತಂಕ, ನಿರೀಕ್ಷೆ ಎಲ್ಲವೂ ಕೂಡ ಒಂದೇ ಸ್ಥಳದಲ್ಲಿ ಸೇರಿರುತ್ತೆ. ಇದೆಲ್ಲದರ ಪರಿಣಾಮವಾಗಿ 1989 ಜೂನ್ 4ನೇ ತಾರೀಕಿನಂದು ಆಯತೊಲ್ಲಾ ಖಮೇನಿ ಅವರನ್ನ ಸುಪ್ರೀಂ ಲೀಡರ್, ಇರಾನ್ನ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ಅಂದಿನವರೆಗೆ ಅವರು ರಾಷ್ಟ್ರಪತಿ ಆಗಿದ್ರು. ಆದರೆ ಈಗ ಬೇರೆ ಮಟ್ಟದ್ದೇ ಹೊಣೆ. ದೇಶದ ಸೇನೆ, ನ್ಯಾಯಾಂಗ, ಎಲ್ಲ ಪ್ರಮುಖ ನೀತಿಗಳ ಅಂತಿಮ ನಿರ್ಧಾರ ಇದೇ ಆಯತೊಲ್ಲಾ ಖಮೇನಿ ಅವರಿಗೆ ಸೇರಿತ್ತು. ಹೀಗೆ ಕ್ರಾಂತಿಯ ಮೂಲಕವೇ ಅಧಿಕಾರಕ್ಕೆ ಮನದ್ದು ಆಯತೊಲ್ಲಾ ಖಮೇನಿ. ಈತ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದ ಕೆಲವು ವರ್ಷಗಳು ಖಂಡಿತ ಸುಲಭ ಆಗಿರಲಿಲ್ಲ. ಇರಾನ್ ಇರಾಕ್ ಯುದ್ಧದ ಗಾಯ ಇನ್ನೂ ಹೊಸದಾಗಿತ್ತು. ಆರ್ಥಿಕ ಒತ್ತಡ ಇತ್ತು, ಅಂತಾರಾಷ್ಟ್ರೀಯ ಸಂಬಂಧಗಳ ಸಂಕೀರ್ಣತೆ ಇತ್ತು, ಹೀಗೆ ಸಾಕಷ್ಟು ಸಮಸ್ಯೆಗಳಿದ್ದು. ಆದರೆ ತಮ್ಮ ಸಾರ್ವಜನಿಕ ಗಟ್ಟಿ ಭಾಷಣಗಳ ಮೂಲಕ ಸ್ಥಿರತೆಯ ಸಂದೇಶವನ್ನ ಆಯತೊಲ್ಲಾ ಖಮೇನಿ ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಆಡಳಿತ ವ್ಯವಸ್ಥೆಯನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮುಂದುವರಿಯುತ್ತೆ. ಇದರ ಜೊತೆಗೆ ಶುರುವಾಗುತ್ತೆ ಭಿನ್ನಾಭಿಪ್ರಾಯಗಳು ಕೂಡ. ಕೆಲವೊಬ್ರು ಇವರನ್ನ ಕ್ರಾಂತಿಯ ಮುಂದುವರೆದ ಮುಖ ಅಂತ ನೋಡಿದ್ರೆ, ಇನ್ನು ಕೆಲವೊಬ್ರು ಇವರನ್ನ ಸೆಂಟ್ರಲೈಸ್ಡ್ ಅಧಿಕಾರ ಕೇಂದ್ರೀಕರಣದ ಸಂಕೇತ ಅಂತ ಟೀಕಿಸ್ತಾರೆ. ಯಾಕೆಂದ್ರೆ ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲೇ ಇದ್ದು. ಬರ್ತಾ ಬರ್ತಾ ಆ ಅಧಿಕಾರ ಗಟ್ಟಿ ಆಗ್ತಾ ಹೋಯಿತು. ರಾಷ್ಟ್ರಪತಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಸರ್ವೋಚ್ಚ ನಾಯಕ ಮಾತ್ರ ಆಯತೊಲ್ಲಾ ಖಮೇನಿ. ಹೀಗೆ 4 ದಶಕಗಳು ಉರುಳು ಹೋಗ್ತವೆ. ಆದರೆ ಇದೇ ಸಂದರ್ಭದಲ್ಲಿ ನಡೆದ ಕೆಲವೊಂದು ಘಟನೆಗಳು ಹೇಗೆ ಆಯತೊಲ್ಲಾ ಖಮೇನಿಗೆ ಮುಳುವಾದವು, ಬನ್ನಿ ನೋಡೋಣ. ಸ್ನೇಹಿತರೆ, ಆಯತೊಲ್ಲಾ ಖಮೇನಿ ಒಂದು ಕ್ರಾಂತಿಯ ಮೂಲಕ ಬಂದಂಥ ವ್ಯಕ್ತಿ. ಅಮೆರಿಕದ ಪ್ರಭಾವಕ್ಕೆ ಒಳಗಾಗಿದ್ದ ಶಹಾ ಪಹಲವಿ ವಿರುದ್ಧ ಬಂದಂಥ ವ್ಯಕ್ತಿ. ಅಂದರೆ ಅಲ್ಲೂ ಒಂದು ಅತಿರೇಕ ಇದ್ದರೆ ಇಲ್ಲೂ ಒಂದು ಅತಿರೇಕ ಶುರುವಾಗಿತ್ತು. ಯಾಕೆ ಅಂದರೆ ಅವರ ವಿರೋಧಿಗಳು ಏನು ಹುಡ್ತಾ ಬಂದರು, ಅವರನ್ನು ಈ ಒಂದು ಹಾರ್ಡ್ ಸಿಸ್ಟಮ್ನ ಅಂದರೆ ಮತ್ತೆ ಅತಿರೇಕವಾದದ ಸಂಕೇತ ಅಂತಲೇ ನೋಡೋಕ್ಕೆ ಶುರು ಮಾಡಿದರು. ವಿಶೇಷವಾಗಿ ಮಹಿಳೆಯರು ಅವ್ರನ್ನ ವಿರೋಧಿಸಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಇರಾನ್ನಲ್ಲಿ ರಾಜಕೀಯ ವ್ಯವಸ್ಥೆ ಧಾರ್ಮಿಕ ಆಧಾರದ ಮೇಲೆ ಕಟ್ಟಲ್ಪಟ್ಟಿತ್ತು. ಕಡ್ಡಾಯ ಹಿಜಾಬ್ ನಿಯಮ, ಸೋಷಿಯಲ್ ಬಿಹೇವಿಯರ್ ನಿಯಂತ್ರಣ, ಮಾಧ್ಯಮ ಮತ್ತು ಅಭಿವ್ಯಕ್ತಿ ಮೇಲಿನ ನಿಯಮಗಳು, ಇದೆಲ್ಲವೂ ಕೂಡ ಹೊಸ ಪೀಳಿಗೆಗೆ ಅಸಹನೀಯ ಅನ್ಸಕ್ಕೆ ಶುರು ಆಯಿತು. ವಿಶೇಷವಾಗಿ ನಗರಗಳಲ್ಲಿ ಬೆಳೆದಂಥವರು, ಇಂಟರ್ನೆಟ್ ಯುಗದಲ್ಲಿ ಹೊಸ ಜಗತ್ತನ್ನ, ಹೊರ ಜಗತ್ತನ್ನು ನೋಡಿದವರು ನಮ್ಗೆ ಯಾವ ಸ್ವಾತಂತ್ರ್ಯ ಇದೆ ಅನ್ನೋ ಪ್ರಶ್ನೆನ ಕೇಳಕ್ಕೆ ಶುರು ಮಾಡ್ತಾರೆ. 2009 ನಡೆದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಂತರ ಗ್ರೀನ್ ಮೂವ್ಮೆಂಟ್ ಪ್ರತಿಭಟನೆಗಳು ನಡೀತವೆ. ಯುವಕರು ಬೀದಿಗಿಳಿತಾರೆ. ಆದರೆ ಸರ್ಕಾರ ಈ ಪ್ರತಿಭಟನೆಗಳನ್ನ ಅತ್ಯಂತ ಕಠಿಣವಾಗಿ ನಿಯಂತ್ರಿಸುತ್ತೆ. ಆ ಟೈಮಲ್ಲೇ ಯುವ ಜನತೆಯ ಮನಸ್ಸಿನಲ್ಲಿ ಈ ವ್ಯಕ್ತಿಯ ವಿರುದ್ಧ, ಈ ಖಮೇನಿ ವಿರುದ್ಧ ಅಸಮಾಧಾನ ಗಟ್ಟಿಯಾಗ್ತಾ ಹೋಗುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಮಾನವ ಹಕ್ಕು ಸಂಘಟನೆಗಳು ಈ ಘಟನೆಗಳನ್ನ ವರದಿ ಮಾಡಿದ್ದು. 2022ರಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ. ವಿಶೇಷವಾಗಿ ಅಲ್ಲಿ ನಡೆದಂಥ ಕೆಲವು ಘಟನೆಗಳನ್ನ ಗಮನಿಸಲೇಬೇಕು. ಅದು ನಡೆದದ್ದೇನು ಅಂದರೆ, ಅಲ್ಲಿನ ಕೆಲವು ಯುವತಿಯರ ಸಾವು ಗಲ್ಲಿಗೇರಿಸಿದ್ದು. ಮೆಹಸಾ ಅಮೀನಿ, ನಿಖಾ ಶಕ್ರಾನಿ ಮತ್ತು 2023ರಲ್ಲಿ ಅರ್ಮಿತಾ ಗೆರ್ವಾಂಡ್ ಅನ್ನೋ ಯುವತಿಯರ ಸಾವು. ಈ ಸಾವಿನ ನಂತರ ದೇಶಾದ್ಯಂತ ಮಹಿಳೆಯರ ನೇತೃತ್ವದಲ್ಲಿ ಪ್ರತಿಭಟನೆಗಳು ಶುರು ಆಗುತ್ತೆ. ವುಮನ್ ಲೈಫ್ ಮತ್ತು ಫ್ರೀಡಮ್ ಎನ್ನುವ ಘೋಷಣೆ ಜಾಗತಿಕ ಮಟ್ಟದಲ್ಲಿ ಹರಡುತ್ತೆ. ಅನೇಕ ಯುವತಿಯರು ಸಾರ್ವಜನಿಕವಾಗಿ ಹಿಜಾಬನ್ನು ಕಿತ್ತೆಸೆದು ಅದಕ್ಕೆ ಬೆಂಕಿ ಹಚ್ಚುತ್ತಾರೆ. ಖಮೇನಿ ಫೋಟೋ ಎದುರು ಸಿಗರೇಟ್ ಸೇದ್ತಾರೆ. ಇದೆಲ್ಲವನ್ನೂ ಇಡೀ ಜಗತ್ತು ಕಂಡಿತ್ತು. ಇದು ಮುಸ್ಲಿಂ ಯುವತಿಯರು ಮಾಡಿದ್ದು. ಹೀಗಾಗಿ ಪ್ರತಿಭಟನೆಗಳನ್ನ ಸರ್ಕಾರ ಕಠಿಣವಾಗಿ ಹತ್ತಿಕ್ಕತ್ತೆ, ಬಂಧನಗಳಾಗ್ತವೆ ಮತ್ತು ನಿಗೂಢ ಸಾವುಗಳಾಗ್ತವೆ. BBC, ರಾಯ್ಟರ್ಸ್, ಅಲ್ ಜಜೀರಾ ಮುಂತಾದ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಘಟನೆಗಳನ್ನ ವ್ಯಾಪಕವಾಗಿ ವರದಿ ಮಾಡ್ತವೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಇರಾನ್ನ ಇಮೇಜ್ ಕುಂದುತ್ತೆ, ಅದರ ಘನತೆಗೆ ಧಕ್ಕೆ ಬರುತ್ತೆ. ಇನ್ನೊಂದು ಕಡೆ ಅನಿವಾಸಿ ಇರಾನಿಯನ್ನರು ಕೂಡ ಖಮೇನಿ ಆಡಳಿತಕ್ಕೆ ಅಂತ್ಯ ಹಾಡಲು ಅಂತಾರಾಷ್ಟ್ರೀಯ ಪ್ಲಾನ್ನಲ್ಲಿ ಭಾಗವಹಿಸ್ತಾ ಇದ್ರು. ಇದೇ ಟೈಮಲ್ಲಿ ಖಮೇನಿಯ ಹೆಗಲಿಗೆ ಮತ್ತೊಂದು ಸಂಕಷ್ಟ ಕೂಡ ಏರಿತ್ತು, ಅದುವೇ ಅಮೆರಿಕ. ಏನಾಯ್ತು ಹಾಗಾದ್ರೆ, ಬನ್ನಿ ನೋಡೋಣ. ಸ್ನೇಹಿತರೆ, ಇದು ಕೊನೆಯ ಅಧ್ಯಾಯ. 3 ಭಾಗಗಳಲ್ಲಿ ಇದನ್ನು ನೋಡಬಹುದು. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಬಂಧ ಹಾಳಾಗಿದ್ದು ಹೇಗೆ? ಈ ಸಂಬಂಧ ಹಾಳಾಗಿದ್ದು ಇರಾನ್ ಕ್ರಾಂತಿಯಾದ ಸಂದರ್ಭದಲ್ಲಿ, ಅಂದ್ರೆ 1970ರ ದಶಕದಲ್ಲಿ. 2002ನೇ ಇಸ್ವಿಯಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷ ಜಾರ್ಜ್ ಬುಷ್ ಇರಾನ್ ಅನ್ನು ಏನು ಕರೀತಾರೆ ಅಂದ್ರೆ ಆಕ್ಸಿಸ್ ಆಫ್ ಈವಿಲ್ ಅಂತ ಕರೀತಾರೆ. ಇದರೊಂದಿಗೆ ಇನ್ನೊಂದು ಸಮಸ್ಯೆ ಅಮೆರಿಕಕ್ಕಿರುತ್ತೆ. ಆ ಸಮಸ್ಯೆ ಏನಂದ್ರೆ ಇರಾನಿನ ಅಣು ಕಾರ್ಯಕ್ರಮದ ಬಗ್ಗೆ ಇರುವಂಥ ಸಂಶಯ. ಈ ಸಮಸ್ಯೆ ಕೇವಲ ಅಮೆರಿಕಕ್ಕೆ ಮಾತ್ರ ಇರಲ್ಲ, ಇದರೊಂದಿಗೆ ಇಸ್ರೇಲ್ ಕೂಡ ಇದೇ ಸಮಸ್ಯೆ ಆಗಿರುತ್ತೆ. 2006ರಿಂದ UN ಮತ್ತು ಅಮೆರಿಕ ನಿರ್ಬಂಧಗಳು ಜಾಸ್ತಿ ಆಗ್ತವೆ. ಹೀಗಾಗಿ ಇರಾನ್ನ ಬ್ಯಾಂಕಿಂಗ್, ತೈಲ ರಫ್ತು, ಅಂತಾರಾಷ್ಟ್ರೀಯ ವಹಿವಾಟು ಎಲ್ಲವೂ ಕೂಡ ಕುಸಿತ ಕಾಣ್ತವೆ. 2015ರಲ್ಲಿ JCPOA ಅಣು ಒಪ್ಪಂದ ಒಂದು ತಾತ್ಕಾಲಿಕ ಶಾಂತಿ ಒಪ್ಪಂದ ಮಾತ್ರ ಆಗಿರುತ್ತೆ.
2018ರಲ್ಲಿ ಮತ್ತೆ ಅಮೆರಿಕ ಈ ಒಪ್ಪಂದ ಹೊರಗಡೆ ಬರುತ್ತೆ, ಮತ್ತೆ ಕಠಿಣ ನಿರ್ಬಂಧಗಳನ್ನ ಇರಾನ್ ಮೇಲೆ ಹೇರುತ್ತೆ. 2020ರಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ ನಡೆಯುತ್ತೆ ಇರಾಕ್ಗೆ ಸಂಬಂಧಪಟ್ಟಂತೆ. ಅದೇನೆಂದ್ರೆ ಅಮೆರಿಕದ ಡ್ರೋನ್ ದಾಳಿಯಲ್ಲಿ ಇರಾನ್ನ ಅತ್ಯುಚ್ಚ ಮಿಲಿಟರಿ ನಾಯಕ ಕಾಸಿಂ ಸುಲೇಮಾನಿ ಹತ್ಯೆ ಆಗ್ತಾನೆ. ಎರಡೂ ದೇಶಗಳ ಮಧ್ಯದ ಉದ್ವಿಗ್ನತೆ ಗರಿಷ್ಠ ಮಟ್ಟಕ್ಕೆ ತಲುಪುತ್ತೆ. 2022ರಿಂದ 24ರವರೆಗೆ ಅಣು ಸಂಬಂಧಿ ಚರ್ಚೆಗಳು ಮುಂದುವರೆದರೂ ಕೂಡ ಯಾವುದೇ ಒಪ್ಪಂದಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. ಇರಾನ್ ಆರ್ಥಿಕತೆ ಕುಸಿತ ಹೋಗುತ್ತೆ, ಕರೆನ್ಸಿ ಕೂಡ ಕುಸಿಯುತ್ತೆ, ಜನಸಾಮಾನ್ಯರ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಇನ್ನೊಂದು ಕಡೆ ಇರಾನ್ಗೆ ತಲೆನೋವು ತಂದ ದೇಶ ಅಂದರೆ ಅದು ಇಸ್ರೇಲ್. ಹಾಗೆ ನೋಡಿದರೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಅಫಿಷಿಯಲ್ ಡಿಪ್ಲೊಮ್ಯಾಟಿಕ್ ಸಂಬಂಧನೇ ಇಲ್ಲ. ಇಸ್ರೇಲ್ ಕೂಡ ಇರಾನ್ನ ಅಣು ಕಾರ್ಯಕ್ರಮವನ್ನು ವಿರೋಧಿಸ್ತಾನೆ ಬಂದಿದೆ. ಯಾಕೆಂದರೆ ಇದು ತನ್ನ ಸುರಕ್ಷತೆಗೆ ಅಪಾಯಕಾರಿ ಅನ್ನೋದು ಇಸ್ರೇಲ್ನ ವಾದ. ಇದರೊಂದಿಗೆ ಸಿರಿಯಾದಲ್ಲಿನ ಇರಾನ್ ಬೆಂಬಲಿತ ಸೈನಿಕ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ಇಸ್ರೇಲ್ ದಾಳಿ ಕೂಡ ನಡೆಸುತ್ತೆ. 2023-24ರಲ್ಲಿ ಗಾಜಾ ಸಂಘರ್ಷದ ನಂತರ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗುತ್ತೆ. ಇದಾದ ನಂತರ ಏನಾಯಿತು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಆದರೆ ಇದ್ರ ಮಧ್ಯೆ ಇರಾನ್ ಮತ್ತು ಭಾರತದ ಸಂಬಂಧವನ್ನು ನೋಡಿದರೆ ಅತ್ಯಂತ ಒಳ್ಳೆ ಸಂಬಂಧಗಳಿದ್ದು ಅಥವಾ ಬ್ಯಾಲೆನ್ಸ್ಡ್ ಸಂಬಂಧಗಳಿದ್ದು ಅಂತ ಹೇಳ್ಬೋದು. ಖಮೇನಿ ಭಾರತದ ಜೊತೆಗೆ ಉತ್ತಮ ಬಾಂಧವ್ಯನ ಹೊಂದಿರ್ತಾರೆ. ಭಾರತ 2019ರವರೆಗೆ ಇರಾನ್ನಿಂದಲೇ ತೈಲ ಆಮದು ಮಾಡ್ತಾ ಇತ್ತು. ಅಮೆರಿಕದ ನಿರ್ಬಂಧಗಳ ನಂತರ ಇದನ್ನು ನಿಲ್ಲಿಸಬೇಕಾಗುತ್ತೆ. ಆದರೆ ರಾಜತಾಂತ್ರಿಕ ಸಂಪರ್ಕಗಳು ಹಾಗೆ ಇರ್ತವೆ. ಇನ್ನೊಂದು ಕಾರಣ ಏನಂದ್ರೆ ಅದು ಚಾಬಹಾರ್ ಫೋರ್ಟ್ ಯೋಜನೆ. ಮಧ್ಯ ಏಷ್ಯಾಕ್ಕೆ ಭಾರತಕ್ಕೆ ಇರುವಂಥ ಏಕೈಕ ಸಮುದ್ರ ಮಾರ್ಗ ಇದಾಗಿತ್ತು. 2016ರಿಂದ ಈ ಯೋಜನೆ ಮುಂದುವರೆದಿದೆ. 2024ರಲ್ಲಿ ಕೂಡ ಭಾರತ ಈ ಬಂದರು ನಿರ್ವಹಣೆಗೆ ದೀರ್ಘಕಾಲದ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿದೆ. ಆದರೆ ಮತ್ತೆ ನಾವು ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಮುಸುಕಿನ ಗುದ್ದಾಟವನ್ನು ನೋಡಿದರೆ ಅದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಇತ್ತು. ಒಂದಲ್ಲ ಒಂದು ದಿನ ಜ್ವಾಲಾಮುಖಿ ಹೊರಬರುತ್ತೆ ಅಂತ ಅನುಮಾನ ಇತ್ತು. ಅದೇ ಥರ ಆಯಿತು ಕೂಡ. ಅದಾದ ನಂತರ ಏನಾಯಿತು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಬಟ್ ಇನ್ನೊಂದು ಇದಕ್ಕೆ ಆ್ಯಂಗಲ್ ಇದೆ. ಅಂದರೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಇರುವಂತಹ ಆ್ಯಂಗಲ್ ಏನಂತಂದರೆ ಇರಾನ್ನ ವಶಪಡಿಸಿಕೊಳ್ಳೋದಲ್ಲ, ಇರಾನ್ನ ತೈಲ ಸಂಪತ್ತಿನ ಮೇಲೆ ತನ್ನ ಪ್ರಭಾವ ಅಥವಾ ತನ್ನ ಅಧಿಕಾರವನ್ನು ಹೊಂದೋದು. ಇದರೊಂದಿಗೆ ಇನ್ನೊಂದು ಆಯಾಮ ಏನು ಅಂತಂದರೆ ಅದು ಇರಾನ್ ಮತ್ತು ಚೀನಾ ಸಂಬಂಧ. ಚೀನಾ ಪ್ರಬಲವಾಗಿದ್ದ ಇರಾನ್ನಿಂದ ಬ್ಯಾರಲ್ ಗಟ್ಟಲೆ ಸಸ್ತಾ ಸಿಗುತ್ತಿದ್ದ ಇರಾನಿಯನ್ ತೈಲದಿಂದ. ಇದು ಅಮೆರಿಕಾಗೆ ತಿಳಿದಿತ್ತು. ಚೀನಾನ ಕಂಟ್ರೋಲ್ ಮಾಡಬೇಕು ಅಂದರೆ ತೈಲ ಸಪ್ಲೈ ನಿಲ್ಲಿಸಬೇಕು. ಆ ತೈಲ ಸಪ್ಲೈ ನಿಲ್ಲಿಸಬೇಕು ಅಂದರೆ ಇರಾನ್ ಮೇಲೆ ದಾಳಿ ಮಾಡಬೇಕು. ಸೊ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕಿರುವಂಥ ಇನ್ನೊಂದು ಕಾರಣ ಇದು. ಸೊ ಹಾಗಾದರೆ ಕೊನೆಗೂ ಆಗಿದ್ದೇನು? ಅವತ್ತು ತೆಹರಾನ್ ನಗರ ಎಂದಿನಂತೆ ಇರಲಿಲ್ಲ. ಆಕಾಶದಲ್ಲಿ ಒಂದು ರೀತಿಯ ನಿಗೂಢ ಮೌನ. ಫೆಬ್ರವರಿ 28ರ ಆ ಮುಂಜಾನೆ ಇಡೀ ಮಧ್ಯಪ್ರಾಚ್ಯದ ಇತಿಹಾಸವನ್ನು ಬದಲಿಸುವ ದಿನ ಅದು ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ನೆತಾನ್ಯಾಹು ಅವರ ರಹಸ್ಯ ಯೋಜನೆಯಂತೆ ಆಪರೇಷನ್ ಎಪಿಕ್ ಫ್ಯೂರಿ ಆರಂಭಗೊಂಡಿತ್ತು. ನೂರಾರು ಇಸ್ರೇಲಿ ಯುದ್ಧ ವಿಮಾನಗಳು, ಅಮೆರಿಕದ ಅತ್ಯಾಧುನಿಕ ಕ್ಷಿಪಣಿಗಳು ಇರಾನ್ನ ವಾಯುಗಡಿ ದಾಟಿ ಒಳಗಡೆ ಬರ್ತವೆ. ತೆಹರಾನ್ನ ಪ್ಯಾಶ್ಚರ್ ಜಿಲ್ಲೆಯಲ್ಲಿರುವ ಸುಪ್ರೀಂ ಲೀಡರ್ ಆಯತುಲ್ಲಾ ಖೊಮೇನಿಯವರ ಅಧಿಕೃತ ನಿವಾಸ ಅದಕ್ಕೆ ಮುಖ್ಯ ಗುರಿಯಾಗಿರುತ್ತೆ. ಮುಂಜಾನೆ ಸುಮಾರು 9:45 ಸಮಯ. ಇದ್ದಕ್ಕಿದ್ದಂತೆ ಇಡೀ ತೆಹರಾನ್ ನಗರವೇ ನಡುಗುತ್ತೆ. ಬೃಹತ್ ಸ್ಫೋಟಗಳ ಸದ್ದು ಕೇಳಿಬರುತ್ತೆ. ಇಸ್ರೇಲ್ನ F-35 ವಿಮಾನಗಳು ನಿಖರವಾಗಿ ಖೊಮೇನಿಯವರ ಕಾಂಪೌಂಡ್ ಮೇಲೆ ಕ್ಷಿಪಣಿಗಳನ್ನು ಉಡಾಯಿಸ್ತವೆ. ಅಮೆರಿಕದ ಹಡಗುಗಳಿಂದ ಉಡಾವಣೆಗೊಂಡ ಟೊಮಾಹಾಕ್ ಕ್ಷಿಪಣಿಗಳು ಇರಾನ್ನ ರಕ್ಷಣಾ ವ್ಯವಸ್ಥೆಯನ್ನು ಪುಡಿ ಮಾಡ್ತವೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ಇರಾನ್ನ ಹೆಮ್ಮೆ ಕೇಂದ್ರವಾಗಿದ್ದ ಈ ಬೃಹತ್ ಕಟ್ಟಡಗಳು ಧೂಳಿಪಟವಾಗಿದ್ದು. ಅದೇ ಸಂದರ್ಭದಲ್ಲಿ ಆಯತುಲ್ಲಾ ಖೊಮೇನಿಯವರ ಆಪ್ತ ಸಲಹೆಗಾರ ಮತ್ತು ಕುಟುಂಬದವರು ಅದೇ ಕಟ್ಟಡದಲ್ಲಿದ್ದರು. ತಮ್ಮ ನಾಯಕನನ್ನು ಹೇಗೆ ತಪ್ಪಿಸಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಖೊಮೇನಿ ಅಕ್ಷರಶಃ ನಲ್ಗೆ ಹೋಗಿದ್ರು. ಯಾಕೆ ಅಂದರೆ ಅವ್ರ ಜೊತೆಗೆ ಕೇವಲ ಅವರ ಸೈನಿಕ ಬಳಗ ಮಾತ್ರವಲ್ಲ, ಅವರ ಕುಟುಂಬ ಕೂಡ ಇತ್ತು. ಅವರ ಮೊಮ್ಮಗ ಕೂಡ ಜೊತೆಯಲ್ಲಿದ್ದ. ಆದರೆ ಇಸ್ರೇಲ್ ನಡೆಸಿದ ಈ ಸರ್ಜಿಕಲ್ ಸ್ಟ್ರೈಕ್ ಎಷ್ಟೊಂದು ವೇಗವಾಗಿತ್ತು ಮತ್ತು ಎಷ್ಟೊಂದು ನಿಖರವಾಗಿತ್ತು ಅಂದರೆ ಯಾರೂ ಕೂಡ ಅದರಿಂದ ತಪ್ಪಿಸಿಕೊಳ್ಳುವ ಅವಕಾಶವೇ ಇರಲಿಲ್ಲ. ಆರಂಭದಲ್ಲಿ ಇರಾನ್ ಸರ್ಕಾರ ಖೊಮೇನಿ ಸುರಕ್ಷಿತವಾಗಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಡಲು ಪ್ರಯತ್ನಿಸುತ್ತೆ. ಆದರೆ ಸ್ಯಾಟಲೈಟ್ನ ಚಿತ್ರಗಳು ಮತ್ತು ಗ್ರೌಂಡ್ ಲೆವೆಲ್ ಮಾಹಿತಿಗಳು ನಿಜವಾದ ಕಥೆ ಏನು ಅನ್ನೋದನ್ನು ಹೇಳ್ತಾ ಇದ್ವು. ಮರುದಿನ ಮಾರ್ಚ್ 1ನೇ ತಾರೀಕಿನಂದು ಇರಾನ್ನ ಸರ್ಕಾರಿ ಟಿವಿ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ, ಆಯತುಲ್ಲಾ ಖೊಮೇನಿ ಹುತಾತ್ಮರಾಗಿದ್ದಾರೆ ಅಂತ. ಅವರ ಜೊತೆಗೆ ಅವರ ಮಗಳು, ಅಳಿಯ ಮತ್ತು ಮೊಮ್ಮಗ ಕೂಡ ಈ ದಾಳಿಯಲ್ಲಿ ಮೃತಪಟ್ಟಿರ್ತಾರೆ. ಇರಾನ್ನ ಶಕ್ತಿಶಾಲಿ ಸೇನಾ ಕಮಾಂಡರ್ಗಳು ಕೂಡ ಈ ದಾಳಿಗೆ ಬಲಿಯಾಗಿರ್ತಾರೆ. ಅಂತೂ ಇಂತೂ ಆ ಸ್ಫೋಟದ ಹೊಗೆಯ ಮಬ್ಬಿನಲ್ಲಿ ಇರಾನ್ನ ಒಂದು ಸುದೀರ್ಘ ಅವಧಿ ಅಂತ್ಯಗೊಂಡಿರುತ್ತೆ. ಅವಶೇಷಗಳ ಮಧ್ಯೆ ಬಿದ್ದಿದ್ದ ಆ ಹಳೆಯ ಕನ್ನಡಕ ಮತ್ತು ಸುಟ್ಟ ಬಿಳಿ ಪೇಟ ಒಂದು ಕಾಲದ ಅಪ್ರತಿಮ ಶಕ್ತಿಯ ಸಂಕೇತವಾಗಿದ್ದ ಖಮೇನಿಯ ಅಧಪತನದ ಕಥೆಯನ್ನು, ಅವನತಿಯ ಕಥೆಯನ್ನು ಹೇಳ್ತಾ ಇತ್ತು. ಸೊ ಒಂದು ಫುಲ್ ಸರ್ಕಲ್ ಬಂತು ಖಮೇನಿಯ ಬದುಕು. ಕ್ರಾಂತಿಯ ಕಿಚ್ಚಿನಿಂದ ಆರಂಭವಾದ ಆತನ ಪಯಣ ಮತ್ತೊಂದು ಮಹಾಕ್ರಾಂತಿಯ ಸ್ಫೋಟದಲ್ಲಿ ಮಣ್ಣಾಗೋಯ್ತು. ಇನ್ನು ಇತಿಹಾಸ ಈ ವ್ಯಕ್ತಿಯನ್ನ ಹೇಗೆ ನೆನ್ಪಿಡುತ್ತೆ? ದೃಢ ಸಂಕಲ್ಪದ ನಾಯಕ ಅಂತ ನೆನ್ಪಿಡುತ್ತೋ, ಅಥವಾ ಮೊಂಡುತನದ ಸರ್ವಾಧಿಕಾರಿ ಅಂತ ಕರೆಯುತ್ತೋ, ಅಥವಾ ಮತಾಂಧ ನಾಯಕ ಅಂತ ಕರೆಯುತ್ತೋ ಅನ್ನೋದು ಮುಂಬರುವ ಕಾಲಕ್ಕೆ ಬಿಟ್ಟ ವಿಚಾರ.
ಒಟ್ಟಿನಲ್ಲಿ ಫೆಬ್ರವರಿ 28 ಆ ಪರ್ಷಿಯನ್ ಸಾಮ್ರಾಜ್ಯದ ಪುಟವೊಂದನ್ನು ರಕ್ತದಿಂದ ಬರೆದು ಶಾಶ್ವತವಾಗಿ ಮುಚ್ಚಲ್ಪಡುತ್ತೆ. ಸ್ನೇಹಿತರೆ, 2026 ಈ ಸಂದರ್ಭದಲ್ಲಿ ಯಾವುದೇ ಅತಿರೇಕಗಳನ್ನು ಕೂಡ ನಮ್ಮ ಜನ ಅಂದರೆ ಕೇವಲ ಭಾರತದ ಜನ ಅಲ್ಲ, ಇಡೀ ಜಗತ್ತಿನ ಜನ ಒಪ್ಪೋದಿಲ್ಲ ಅನ್ನೋದಕ್ಕೆ ಪ್ರಾಯಶಃ ಇದೊಂದು ಉದಾಹರಣೆ ಅನಿಸುತ್ತೆ. ಪಾಶ್ಚಾತ್ಯ ರಾಷ್ಟ್ರಗಳ ಪ್ರಭಾವಕ್ಕೆ ಒಳಗಾಗಿ ತುಂಬ ಮಾಡರ್ನ್ ಆಗಿದ್ದ ಇರಾನನ್ನು ಮತ್ತೆ ಧಾರ್ಮಿಕತೆಯತ್ತ ಕೊಂಡೊಯ್ಯಬೇಕು ಅನ್ನೋ ಬಂದದ್ದೇ ಈ ಆಯತೊಲ್ಲಾ ಖೊಮೇನಿ. ಆದರೆ ಧಾರ್ಮಿಕತೆ ಬೇರೆ, ಸ್ಪಿರಿಚುವಾಲಿಟಿ ಬೇರೆ, ಮತಾಂಧತೆ ಬೇರೆ. ಯಾವಾಗ ಹೆಣ್ಣು ಮಕ್ಕಳ ಮೇಲೆ ಈ ಥರದ ಅನಾಚಾರಗಳು ನಡೀತವೋ, ಅವರ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗುತ್ತೋ, ಈಗ ಅಫ್ಘಾನಿಸ್ತಾನದಲ್ಲಿ ನಡೀತಾ ಇದೆಯಲ್ಲ ಅದೇ ಥರ ಒಂದಲ್ಲ ಒಂದು ದಿನ ಒಳಗಿಟ್ಟ ಕಿಚ್ಚು ಮತ್ತು ಹೊರಗಡೆ ಬರಲೇಬೇಕು. ಸೊ ಆ ಥರ ಕಿಚ್ಚು ಬಂದಾಗ ಈ ಥರ ಸರ್ವೋಚ್ಚ ನಾಯಕ ಮಣ್ಣು ಮುಕ್ಕಲ್ಪಡ್ತಾನೆ. ಆದರೆ ಇದು ಕೇವಲ ಅಲ್ಲಿನ ಜನರಿಂದ ನಡೆದಂಥದ್ದಲ್ಲ, ಬದಲಾಗಿ ಹೊರಗಿನ ಶಕ್ತಿಗಳಿಂದ ನಡೆದದ್ದು. ಹೊರಗಿನ ಶಕ್ತಿಗಳು ಯಾವಾಗ ಇನ್ವಾಲ್ವ್ ಆಗ್ತವೋ ಆ ಶಕ್ತಿಗಳಿಗೆ ಕೇವಲ ಅಲ್ಲಿನ ಜನರ ಹಿತಾಸಕ್ತಿ ಮಾತ್ರ ಮುಖ್ಯವಾಗಿರೋದಿಲ್ಲ, ಬದಲಾಗಿ ತನ್ನ ಸ್ವಾರ್ಥ ಮುಖ್ಯ ಆಗಿರುತ್ತೆ. ಹೀಗಾಗಿ ಇಲ್ಲಿ ನಿಜಕ್ಕೂ ನಲುಗಲ್ಪಟ್ಟವರು ಯಾರು ಅಂದರೆ ಇರಾನ್ನ ಸಾಮಾನ್ಯ ಜನತೆ. ಸೊ ಇರಾನ್ ಈಗ ತನ್ನ ಮುಂಬರುವ ದಾರಿಗಳನ್ನು ಹೇಗೆ ರೂಪಿಸ್ಕೊಳ್ಳುತ್ತೆ, ಅಲ್ಲಿನ ಜನ ಯಾವ ಥರದ ನಾಯಕನನ್ನು ಆಯ್ಕೆ ಮಾಡ್ತಾರೆ ಅಥವಾ ಯಾವ ಥರದ ನಾಯಕನನ್ನು ಆಯ್ಕೆ ಮಾಡಲು ಅವಕಾಶ ಸಿಗುತ್ತೆ, ಮುಕ್ತ ಚುನಾವಣೆಗಳು ನಡೆಯುತ್ತಾ, ಇದೆಲ್ಲವನ್ನು ಕೂಡ ಕೇವಲ ಮುಂದಿನ ದಿನಗಳು ಮಾತ್ರ ಹೇಳಕ್ ಸಾಧ್ಯ. ಒಟ್ಟಿನಲ್ಲಿ ಅಲ್ಲಿನ ಜನರಿಗೆ ಒಳ್ಳೆಯದಾಗಲಿ, ಅಲ್ಲಿ ಒಂದು ಸ್ವಾತಂತ್ರ್ಯ ಸಮಾನತೆಯ ಬದುಕು ಎಲ್ಲರಿಗೂ ಸಿಗುವಂತಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.